ಹೆಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉಮಾ ರಾವ್ ಕಿಚನ್. ಇಲ್ಲಿ ನೋಡಿ, ಇದು ಲೇಹದ ಥರ ಹೇಗೆ ಬಂದಿದೆ ಈ ಚಟ್ನಿ ಅಂತ. ನೀವು ಇದನ್ನು ಬೇಕಿದ್ರೆ ಚಟ್ನಿ ಅನ್ಬೋದು ಅಥವಾ ಗೊಜ್ಜು ಅನ್ಬೋದು. ಇದು ಯಾವುದ್ರದ್ದು ಚಟ್ನಿ ಅಂದ್ರೆ ಇದು ಹಸಿ ಶುಂಠಿಯ ಚಟ್ನಿ. ನಾನು ಈ ಚಟ್ನಿಯನ್ನು ಮಾಡಲಿಕ್ಕೆ ಹಸಿ ಶುಂಠಿಯ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೇನೆ. ನಾನು ಒಂದು ಬಟ್ಲು ಈ ಹಸಿ ಶುಂಠಿ ತುಂಡುಗಳನ್ನು ತೊಗೊಂಡಿದ್ರೆ ಮತ್ತು ಒಂದು ಬಟ್ಲು ಹುಣಸೆ ಹಣ್ಣಿನ ರಸವನ್ನು ತೊಗೊಂಡಿದ್ದೇನೆ. ಅದು ಸ್ವಲ್ಪ ದಪ್ಪಗೆ ಇದೆ. ನಂತರ ಒಂದು ಬಟ್ಲು ಬೆಲ್ಲವನ್ನು ತೊಗೊಂಡಿದ್ದೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ. ಮೆಣಸಿನ ಪುಡಿಯನ್ನು ತೊಗೊಂಡಿದ್ದೇನೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಮತ್ತು ವರ್ಷ ಪೂರ್ತಿ ನೀವು ಸ್ಟೋರ್ ಮಾಡಬಹುದು. ಇದು ನಮ್ಮ ಜೀರ್ಣಕ್ಕೆ ಸಹಕಾರಿ ಕೂಡ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳೇನಾದರೂ ಇದ್ದಲ್ಲಿ ಇದನ್ನು ಒಂದು ಸ್ವಲ್ಪ ಸಿಹಿಯಾಗಿ ಮಾಡಿಟ್ಕೊಳ್ಳಿ. ಆವಾಗ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ನೀವು ಹೊಸ ಹುಣಸೆ ಹಣ್ಣು ಬರುತ್ತಲ್ವಾ, ಆ ಸೀಸನ್ನಲ್ಲಿ ಮಾಡಿಟ್ಕೊಂಡ್ರೆ ಇದ್ರ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ರುಚಿ ನೋಡಿಕೊಂಡು ಉಪ್ಪು ಬೆಲ್ಲವನ್ನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಸೇರಿಸಬಹುದು. ಇಲ್ಲಿ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು. ಈಗ ಟೇಸ್ಟ್ ನೋಡಿಕೊಂಡು ಇದಕ್ಕೆ ಇನ್ನೂ ಚೂರು ಬೆಲ್ಲ ಬೇಕು ಅಂತ ಹೇಳಿ ನಾನು ಚೂರು ಬೆಲ್ಲ ಮತ್ತು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಸೌಟು ನಾನು ಎಣ್ಣೆಯನ್ನು ಸೇರಿಸ್ಕೋತಾ ಇದ್ದೇನೆ. ಯಾವುದೇ ಎಣ್ಣೆ ಆದರೂ ಸೇರಿಸ್ಕೋಬಹುದು. ಅದಕ್ಕೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದು ಚೂರು ಕೆಂಪಗಾದರೆ ಸಾಕು. ನಾನೀಗ ಒಂದು ಮೆಣಸಿನಕಾಯಿಯನ್ನು ಮುರಿದು ಹಾಕಿದ್ದೇನೆ. ಹಾಗೆ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡಿ. ಮಾರ್ಕೆಟಲ್ಲಿ ಸಿಗುವಂತಹ ಪ್ರಿಸರ್ವೇಟಿವ್ ಹಾಕಿದ ಉಪ್ಪಿನಕಾಯಿ ಚಟ್ನಿ ಎಲ್ಲ ತಂದು ತಿನ್ನೋದಕ್ಕಿಂತ ಇಂಥ ಚಟ್ನಿ ನೀವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಇಡೀ ವರ್ಷ ಉಪಯೋಗಿಸಬಹುದು. ಈಗ ನೋಡಿ, ನಾನು ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಮಿಕ್ಸರ್ ಜಾರನ್ನು ತೊಳೆದು ಚೂರು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಶುರುನಲ್ಲಿ ಕುದೀತಾ ಇರುವಾಗ ಅಕ್ಕಪಕ್ಕ ಸ್ವಲ್ಪ ಸಿಡಿಯುತ್ತೆ. ಹಾಗಾಗಿ ಒಂದು ಚೂರು ಹುಷಾರಿಯಿಂದ ಮಾಡಿ. ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ನೀವು ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಉಪ್ಪು ಬೆಲ್ಲ ಖಾರ ಏನಾದರೂ ಸೇರಿಸ್ಕೋಬಹುದು. ನನಗಿಲ್ಲಿ ಒಂದು ಚೂರು ಉಪ್ಪು ಕಡಿಮೆ ಅಂತ ಅನಿಸ್ತು ಅಂತ ಚೂರು ಉಪ್ಪನ್ನು ನಾನು ಸೇರಿಸಿದ್ದೀನಿ. ಇಲ್ಲಿ ನೋಡಿ, ಇದು ಇಷ್ಟು ಥಿಕ್ಕಾಗಬೇಕು. ಇದು ನಮ್ಮ ಬಾಣಲೆ ಈಗ ಬಿಡ್ತಾ ಇದೆ. ಇಷ್ಟು ಆದರೆ ಸಾಕು. ಇದನ್ನು ನಾನು ಗ್ಯಾಸ್ ಬಂದ್ ಮಾಡಿ ಕೆಳಗಿಳಿಸ್ತಾ ಇದ್ದೀನಿ. ಇದು ಒಂದು 2 ಗಂಟೆ ನಾನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ನೀವು ಒಂದು ಚೂರು ಬೆಚ್ಚಗಿರುವಾಗಲೇ ಅದನ್ನು ಗ್ಲಾಸ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡಿ. ನಾನು ಒಂದು 2 ಗಂಟೆ ಬಿಟ್ಟಿದ್ದಕ್ಕೆ ಅದು ಬಾಣಲೆಯಲ್ಲೇ ತುಂಬ ಗಟ್ಟಿಯಾಗಿಬಿಟ್ಟಿತ್ತು. ಇಲ್ಲಿ ನೋಡಿ, ಹೀಗೆ ಲೇಹದ ಥರ ಆಗಿದೆ. ಹೀಗೆ ಇದು ಇಷ್ಟು ಡ್ರೈ ಆಗಿದ್ದರೆ ನಿಮಗೆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ. ನಾನು ಇದನ್ನೀಗ ಗ್ಲಾಸ್ ಜಾರಿಗೆ ಹಾಕೋತಾ ಇದ್ದೀನಿ. ನಿಮಗೆ ಇದು ತುಂಬ ಡ್ರೈ ಆಗುತ್ತೆ ತಿನ್ನಲಿಕ್ಕೆ ಅಂತ ಏನಾದರೂ ಅನಿಸಿದರೆ ನೀವು ಇದನ್ನು ಒಂದು 2 ಸ್ಪೂನು ಒಂದು ಬಟ್ಲಲ್ಲಿ ತೆಕ್ಕೊಂಡು ಅದಕ್ಕೆ ಒಂದು ಚೂರು ಬಿಸಿ ನೀರನ್ನು ಸೇರಿಸಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೋಬಹುದು. ಅದನ್ನು 1 ಅಥವಾ 2 ದಿನದ ಮಟ್ಟಿಗೆ ಉಪಯೋಗಿಸಬಹುದು. ಆದರೆ ಜಾರಲ್ಲಿ ಇರೋ ಚಟ್ನಿಗೆ ಒಂದು ಚೂರು ನೀರು ತಾಗದ ಹಾಗೆ ಅದನ್ನು ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ನನಗೆ ಈ ರೆಸಿಪಿಯನ್ನು ಆಂಧ್ರದ ಆಂಟಿಯೊಬ್ಬರು ಹೇಳಿಕೊಟ್ಟಿದ್ದರು. ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.